ಹೆಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಕೂಡ ಆರಾಮಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ಈ ಮದುವೆ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಸೊ ಕಳೆದ ವಿಡಿಯೋದಲ್ಲಿ ನಾನು ಹಳದಿ ಶಾಸ್ತ್ರ ಆ್ಯಂಡ್ ದೇವತಾ ಕಾರ್ಯದ ವಿಡಿಯೋನ ಶೇರ್ ಮಾಡಿದ್ದೆ. ಇವತ್ತು ಮೇನ್ ಮ್ಯಾರೇಜ್ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಸೊ ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ. ನಮ್ಮ ಚಿಕ್ಕಮಂಗ್ಳೂರಲ್ಲಿ ಅದರಲ್ಲೂ ನಮ್ಮ ಗೌಡಾಸಲ್ಲಿ ಯಾವ ಥರ ಎಲ್ಲ ಮದುವೆ ಶಾಸ್ತ್ರಗಳೆಲ್ಲ ಇರುತ್ತೆ ಆ್ಯಂಡ್ ನಾವೆಲ್ಲ ಹೇಗೆ ರೆಡಿ ಆಗಿದ್ವಿ, ಎಷ್ಟೆಲ್ಲ ಎಂಜಾಯ್ ಮಾಡಿದ್ವಿ ಅನ್ನೋದನ್ನ ಕಂಪ್ಲೀಟಾಗಿ ಈ ವಿಡಿಯೋದಲ್ಲಿ ನೀವು ನೋಡ್ತೀರಾ. ಯಾರಾದರೂ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮದುವೆ ಮುಹೂರ್ತ 9:30ರಿಂದ 11 ಗಂಟೆ ತನಕ ಆಯಿತು. ಸೊ ಹಾಗಾಗಿ ನಿಧಾನವಾಗಿ ಎಲ್ಲ ಶಾಸ್ತ್ರಗಳನ್ನು ಕೂಡ ಮಾಡ್ಕೊಳ್ತಾ ಇದ್ದೀವಿ. ಇವಾಗ ಮದುವೆ ಹುಡುಗನ ಮಾವ ಆಗೋರು ಛತ್ರದೊಳಗೆ ಕರ್ಕೊಬರುವಂತಹ ಒಂದು ಶಾಸ್ತ್ರ ಇದೆ. ಸೊ ಅದನ್ನು ಮಾಡ್ಕೊಂಡು ನಾವು ಈಗ ಒಳಗೆ ಎಂಟರ್ ಆದ್ವಿ. ಮದುವೆಗೆ ಅರೇಂಜ್ಮೆಂಟ್ ಎಲ್ಲ ತುಂಬಾನೇ ಚೆನ್ನಾಗಿತ್ತು ಅಂತ ಹೇಳ್ಬೋದು. ನೀವೇ ನೋಡ್ಬೋದು ಎಷ್ಟು ಗ್ರ್ಯಾಂಡ್ ಆಗಿ ಮಂಟಪ ರೆಡಿ ಆಗಿದೆ. ಹಾಗೆ ಮದುವೆ ಹುಡುಗಿ ಕೂಡ ಮುಹೂರ್ತಕ್ಕೆ ರೆಡಿ ಆಗಿದ್ರು. ಸೊ ಮದುವೆ ಹುಡುಗಿ ನನಗೆ ಅಕ್ಕ ಆಗಬೇಕು, ಸೊ ಕಸಿನ್ ಸಿಸ್ಟರ್. ಸೊ ಮುಹೂರ್ತಕ್ಕೆ ಹೋಗೋಕ್ಕಿಂತ ಮುಂಚೆ ಕೆಲವೊಂದು ಪಿಕ್ಚರ್ಸ್ನ ನಾವು ಫ್ಯಾಮಿಲೀಸ್ ಎಲ್ಲ ತಗೊಂಡ್ವಿ. ಸೊ ಇವಾಗ ಮುಹೂರ್ತದ ಶಾಸ್ತ್ರಗಳೆಲ್ಲ ಸ್ಟಾರ್ಟ್ ಆಗ್ತಾ ಇದೆ. ಸೊ ತುಂಬ ಜನ ಸೇರಿದ್ದಾರೆ. ಆಲ್ಮೋಸ್ಟ್ ಈ ಶಾಸ್ತ್ರ ಎಲ್ಲ ಸ್ಟಾರ್ಟ್ ಆಗೋತ್ತಿಗೆ 9:30 10 ಆಗಿತ್ತು. ಸೊ ಹಾಗಾಗಿ ಎಲ್ಲರೂ ಕೂಡ ಬರ್ತಾ ಇದ್ರು. ಎಲ್ಲ ಹೆಣ್ಮಕ್ಳಿಗೂ ಕೂಡ ಈ ಮೂಮೆಂಟ್ ತುಂಬಾ ಪ್ರೀಷಿಯಸ್ ಆಗಿರುತ್ತೆ. ಹಾಗೆಯೇ ತುಂಬ ಥರ ಒಂದು ಫೀಲಿಂಗ್ಸ್ ಒಳಗೆ ಇರುತ್ತೆ ಅಂತ ಹೇಳ್ಬೋದು. ಭಯ ಆಗ್ತಾ ಇರತ್ತೆ, ಹ್ಯಾಪಿ ಆಗ್ತಾ ಇರತ್ತೆ, ಒಂಥರ ದುಃಖನೂ ಆಗ್ತಾ ಇರತ್ತೆ. ಸೊ ಎಲ್ಲ ಒಂದು ಫೀಲಿಂಗ್ಸು ಕೂಡ ಮಿಕ್ಸ್ಚರಲ್ಲಿ ಬರ್ತಿರೋವಂಥ ಒಂದು ದಿನ ಅಂತ ಹೇಳ್ಬೋದು ಇದು. ಸೊ ತುಂಬಾ ಖುಷಿ ಆಯಿತು. ತುಂಬಾ ಚೆನ್ನಾಗಿ ಕಾಣ್ತಾ ಇದ್ರು ಇಬ್ಬರು ಕೂಡ. ಆ್ಯಂಡ್ ಪೇರ್ ಕೂಡ ತುಂಬಾ ಚೆನ್ನಾಗಿತ್ತು. ಸೊ ನಿಮಗೆಲ್ಲ ಹೇಗೆ ಅನಿಸ್ತು ಪೇರ್ ಅನ್ನೋದನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನ ಮರಿಬೇಡಿ. ಆ್ಯಂಡ್ ಇವಾಗ ಶಾಸ್ತ್ರಗಳೆಲ್ಲ ನಡೀತಾ ಇದೆ. ಸೊ ಟೈಮ್ ಕೂಡ ಆಗ್ತಾ ಇದೆಯಲ್ಲ. ಸೊ ಹಾಗಾಗಿ ಗೆಸ್ಟ್ಗಳೆಲ್ಲ ನಿಧಾನವಾಗಿ ಬರ್ತಾ ಇದ್ದಾರೆ. ಸೊ ಅಗಸ್ತನೇ ಈ ಥರ ಚೇರ್ ಹಾಕಿ ಕೂರಿಸಿದ್ದೆ. ಸೊ ಇಲ್ಲಾಂದರೆ ತುಂಬಾ ತರಲೆ ಅವನು ಆ ಕಡೆ ಈ ಕಡೆ ಓಡಾಡ್ಬಿಡ್ತಾನೆ ಅಂತ. ಸೊ ಒಂದು ಚೇರ್ ಹಾಕಿ ಕೂರಿಸಿದ್ದೆ, ಆರಾಮಾಗಿ ಕೂತಿದ್ದ. ಸೊ ಎಷ್ಟೊತ್ತು ಕೂರ್ತಾನೆ ಅಷ್ಟೊತ್ತು ಕೂರ್ಲಿ ಆರಾಮಾಗಿ ಅಂದ್ಕೊಂಡು ನಾನು ವೀಡಿಯೋನ ಕ್ಯಾಪ್ಚರ್ ಮಾಡ್ಕೊಳ್ತಾ ಇದ್ದೆ. ಸೊ ವೀಡಿಯೋನ ಬೇರೆಯವರಿಗೆ ಕೊಡ್ಬೋದು ಕ್ಯಾಪ್ಚರ್ ಮಾಡೋದಕ್ಕೆ, ಬಟ್ ನನಗೆ ಏನೋ ಸ್ಯಾಟಿಸ್ಫೈ ಇರೋದಿಲ್ಲ. ಸ್ವಲ್ಪ ರಿಸ್ಕ್ ಆದರೂ ಪರವಾಗಿಲ್ಲ, ನಾನೇ ಕ್ಯಾಪ್ಚರ್ ಮಾಡಬೇಕು ಅಂತ ಕಂಪ್ಲೀಟ್ ಮದುವೆ ವೀಡಿಯೋನ ನಾನೇ ಕ್ಯಾಪ್ಚರ್ ಮಾಡಿದ್ದೀನಿ. ಬಟ್ ಅಲ್ಲಿ ಇಲ್ಲಿ ಸ್ವಲ್ಪ ಕ್ಲಿಪ್ಪಿಂಗ್ಸ್ನ ನಾನು ಬೇರೆಯವ್ರ ಹತ್ರ ಕ್ಯಾಪ್ಚರ್ ಮಾಡೋದಕ್ಕೆ ಕೊಟ್ಟಿದ್ದೆ. ಬೇರೆ ಬೇರೆ ಊರಲ್ಲಿ ಹಾಗೆ ಕ್ಯಾಸ್ಟ್ಗಳಲ್ಲೂ ಕೂಡ ಒಂದೊಂದು ಸಂಪ್ರದಾಯ ಇರುತ್ತೆ. ಹಾಗಾಗಿ ನಮ್ಮ ಕಡೆ ಯಾವ ಥರ ಶಾಸ್ತ್ರಗಳೆಲ್ಲ ಇರುತ್ತೆ ಮದುವೆಲಿ ಅಂತ ಇವತ್ತಿನ ವಿಡಿಯೋದಲ್ಲಿ ನೀವೆಲ್ಲರೂ ಕೂಡ ನೋಡ್ಬೋದು. ಈಗ ಕೆಲವೊಂದು ಶಾಸ್ತ್ರಗಳೆಲ್ಲ ಮುಗ್ದು ಮಾಂಗಲ್ಯ ಧಾರಣೆ ಟೈಮ್ ಬಂತು. ಸೊ ಹಾಗಾಗಿ ಹಿರಿಯರೆಲ್ಲ ಮಾಂಗಲ್ಯ ಮುಟ್ಟಿ ನಮಸ್ಕಾರ ಮಾಡ್ಕೊಂಡು ಆದಮೇಲೆ ಮಾಂಗಲ್ಯ ಧಾರಣೆ ಆಗುತ್ತೆ.
ಸೈಡು ಮೊದಲು ಮಾಂಗಲ್ಯ ಧಾರಣೆ ಮಾಡಬೇಕಾದ್ರೆ ಅರಿಶಿನ ದಾರಕ್ಕೆ ತಾಳಿನ ಸೇರಿಸಿರ್ತಾರೆ, ಅದನ್ನು ಕಟ್ತಾರೆ. ಅದಾದಮೇಲೆ ತಾಳಿಗೆ ಸೇರಿಸುವಂತಹ ಗೋಲ್ಡ್ ಚೈನ್ನ ಹಾಕ್ತಾರೆ. ಮುಹೂರ್ತ ಆದಮೇಲೆ ಹಾಲು ತುಪ್ಪ ಬಿಡುವಂತಹ ಒಂದು ಶಾಸ್ತ್ರ ಇರುತ್ತೆ. ತುಂಬಾ ರಶ್ ಇತ್ತು ಅಂತ ಹೇಳ್ಬೋದು. ಅಗಸ್ತ್ಯ ಹೇಗೋ ಮಲಗಿದ್ದ, ಸೊ ಇದೊಳಗೆ ಹಾಲು ತುಪ್ಪ ಬಿಟ್ಬರೋಣ ಅಂತ ನಾನು ಅತ್ತೆ ಹೋಗಿ ಬಿಟ್ಟು ಬಂದ್ವಿ. ಮುಹೂರ್ತದ ಶಾಸ್ತ್ರ ಎಲ್ಲ ಮುಗೀತು. ಸೊ ಹಾಗಾಗಿ ಮುಹೂರ್ತದ ಕಾಸ್ಟ್ಯೂಮಲ್ಲಿ ಫೋಟೋಶೂಟ್ ಕೂಡ ಮಾಡಿಸ್ಕೊಳ್ತಾ ಇದ್ರು. ಸೊ ಇನ್ನೇನು ಟೈಮ್ ಕೂಡ ಆಗಿತ್ತು, ತುಂಬಾ ಹೊಟ್ಟೆ ಕೂಡ ಹಸಿತಾಯಿತ್ತು. ಬೆಳಿಗ್ಗೆ ಬೇಗ ಬಂದಿದ್ದಿನ, ಸೊ ಊಟನೂ ಕೂಡ ಮುಗಿಸ್ಕೊಂಡು ರಿಸೆಪ್ಷನ್ಗೆ ಕೂಡ ನಾವು ನ್ಯೂ ಕಪಲ್ಸಿಗೆ ವಿಶ್ ಮಾಡೋಣ ಅಂತ ಅತ್ತೆ ಫ್ಯಾಮಿಲಿ, ಅಕ್ಕನ ಫ್ಯಾಮಿಲಿ ಹಾಗೆ ನಾವು ಕೂಡ ನಿಂತ್ವಿ. ಬಟ್ ಇದರಲ್ಲಿ ವಶಿ ಮತ್ತು ಸಂದೀಪ್ ಮಿಸ್ ಆದರು. ಹಾಗೆ ನಮ್ಮ ಪಪ್ಪನೂ ಕೂಡ ಮಿಸ್ ಆಯ್ತಲ್ಲ ಅಂತ ಬೇಜಾರಾಯಿತು. ಪಪ್ಪ ಬೇರೆ ಏನೋ ಕೆಲಸ ಇದೆ ಅಂತ ಬೇಗ ಹೋಗಿಬಿಟ್ರು ಊಟ ಮಾಡ್ಕೊಂಡು. ಸೊ ಅವರು ಕೂಡ ಇದ್ದಿದ್ರೆ ತುಂಬಾ ಚೆನ್ನಾಗಿತ್ತು ಫ್ಯಾಮಿಲಿ ಫೋಟೋ ಅಂತ ಅನಿಸ್ತಾ ಇತ್ತು ನನಗೆ ಈ ಫೋಟೋ ನೋಡಿದಾಗ. ರಿಸೆಪ್ಷನ್ ಎಲ್ಲ ಮುಗಿಸಿದ ಮೇಲೆ ಲಾಸ್ಟ್ ಮಾಡುವಂಥ ಒಂದು ಮಂಟಪದಲ್ಲಿ ಒಂದು ಶಾಸ್ತ್ರ ಅಂದರೆ ಇದು ಗಂಗೆ ಪೂಜೆ. ಸೊ ಇಲ್ಲಿ ಗಂಗೆ ಪೂಜೆ ಮಾಡೋದಕ್ಕೆ ಎಲ್ಲ ಕೂಡ ರೆಡಿ ಮಾಡ್ಕೊಂಡು ಪೂಜೆನ ಮಾಡ್ತಾ ಇದ್ದಾರೆ. ಗಂಗೆ ಪೂಜೆ ಮಾಡೋತ್ತಿಗೆ ತುಂಬಾ ಲೇಟ್ ಆಗಿತ್ತು. ಸೊ ಹಾಗಾಗಿ ತುಂಬಾ ರಿಲೇಷನ್ಸ್ ಎಲ್ಲ ಹೋಗಿದ್ರು. ಸೊ ಯಾರು ಕ್ಲೋಸ್ ರಿಲೇಟಿವ್ ಇರ್ತಾರೆ ಅವ್ರು ಮಾತ್ರ ಇದ್ದರು. ವೀಡಿಯೋಸ್ನ ನಾನೇ ಕ್ಯಾಪ್ಚರ್ ಮಾಡ್ಕೊಳೋದ್ರಿಂದ ನಾನು ಜಾಸ್ತಿ ಕಾಣಿಸ್ಕೊಳ್ತಾ ಇಲ್ಲ ವೀಡಿಯೋದಲ್ಲಿ. ಬಟ್ ಐ ಹೋಪ್ ನೀವೆಲ್ಲರೂ ಕೂಡ ಅರ್ಥ ಮಾಡ್ಕೊಳ್ತೀರಾ ಅಂತ. ಆ್ಯಂಡ್ ಇನ್ನೊಂದೇನೆಂದರೆ ನನ್ನ ಕಾಸ್ಟ್ಯೂಮ್ನ ಡೀಟೇಲಾಗಿ ನಾನೇನು ತೋರಿಸಿಲ್ಲ, ಕೆಲವೊಂದು ಕ್ಲಿಪ್ಪಿಂಗ್ಸಲ್ಲಿ ನನ್ನ ನೋಡಿರ್ತೀರ. ಸೊ ಹಾಗಾಗಿ ನಾನು ಸಪ್ರೇಟಾಗಿ ನನ್ನ ಲುಕ್ನ ಕ್ಯಾಪ್ಚರ್ ಮಾಡಿಲ್ಲ. ಮೋಸ ನೋಡಿದ್ರು ಕವನ ಮೂರು ಗೆದ್ದೆ ಆಯ್ತು ಹುಡುಗಿ. ಇಲ್ಲ, ಈಗ ಪಾತ್ ಪೂಜೆಗೆ ಒಳಗೆ ಹೋಗ್ತಾರೆ. ಈ ಮದುವೆಗೆ ನಾನು ವರಮಲಕ್ಷ್ಮಿ ಹಬ್ಬದ್ದು ಅಂದರೆ ಈ ಸತಿ ವರಮಲಕ್ಷ್ಮಿ ಹಬ್ಬಕ್ಕೆ ಯಾವ ಸ್ಯಾರಿ ತೊಗೊಂಡಿದ್ದೆ, ಸೊ ಆ ಸ್ಯಾರಿನ ಕ್ವಿಕ್ಕಾಗಿ ಸ್ಟಿಚ್ ಮಾಡಿಸಿ ನಾನು ವೇರ್ ಮಾಡಿದ್ದೆ. ಸೊ ಈ ಮದುವೆಲಿ ನಾನು ಹಾಕಿರುವಂಥ ಸ್ಯಾರಿ ಮತ್ತು ಜ್ಯುವೆಲ್ರಿನ ಡೀಟೇಲಾಗಿ ತೋರಿಸ್ಬೇಕು ಅಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೆಕ್ಸ್ಟ್ ಬ್ಲಾಗಲ್ಲಿ ನಾನು ಡೀಟೇಲಾಗಿ ತೋರಿಸೋದಕ್ಕೆ ಟ್ರೈ ಮಾಡ್ತೀನಿ. ಪುಷ್ಪ ಮತ್ತು ನಿಂಗೇಗೌಡರ ಮಗಳನ್ನು ಸಾಕಿ ಸಲಹೆ ಓದಿಸಿ ತುಂಬ ಕಷ್ಟಪಟ್ಟು ಈ ಮಟ್ಟಕ್ಕೆ ತಂದು. ಸೊ ಫೈನಲಿ ಮದುವೆಲ್ಲ ಮುಗೀತು. ಸೊ ಎಲ್ಲ ಶಾಸ್ತ್ರಗಳು ಕೂಡ ತುಂಬಾ ಚೆನ್ನಾಗಾಯಿತು ಅಂತ ಹೇಳ್ಬೋದು. ಸೊ ಫೈನಲಿ ಅಕ್ಕನ ಕಳಿಸುವಂತಹ ಟೈಮು ಎಲ್ಲರೂ ಕೂಡ ತುಂಬಾ ಒಂದು ಭಾರದ ಮನಸ್ಸಲ್ಲಿ ಆ್ಯಂಡ್ ಖುಷಿಲೂ ಕೂಡ ಅಕ್ಕನ ಕಳಿಸ್ಕೊಟ್ವಿ. ಇವತ್ತಿನ ಈ ವಿಡಿಯೋ ಹೇಗೆ ಅನ್ನಿಸ್ತು ಆ್ಯಂಡ್ ನಿಮಗೆಲ್ಲ ಇಷ್ಟ ಆಯ್ತಾ ಈ ಮದುವೆ ವಿಡಿಯೋನನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆಯೇ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡೋದನ್ನ ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡೋದನ್ನ ಮರಿಬೇಡಿ ಅಂತ ಹೇಳ್ತಾ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ. ಆ್ಯಂಟಿಲ್ ಟೇಕ್ ಕೇರ್, ಬಾಯ್.